ಹಿಜ್ರಾ ತನ್ನ 53ನೇ ವರ್ಷ ಪ್ರಾಯದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಶತ್ರುಗಳ ಕಣ್ಣಿಗೆ ಬೀಳದೆ ತನ್ನ ಮನೆಯಿಂದ ಹೊರಬಂದರು. ತನ್ನ ಆತ್ಮೀಯ ಸಂಗಡಿಗನಾದ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರೊಂದಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಈಗ ನಾವು ಕಾಣುವ ಜಬಲು ಸೌರ್ ಗುಹೆಯತ್ತ ತೆರಳಿದರು. ಅತ್ತ ಶತ್ರುಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಹುಡುಕಾಡುತ್ತಿದ್ದರು. ಶತ್ರುಗಳು ತಮಗೆ ಹತ್ತಿರವಾದರೆಂದೆನಿಸಿದಾಗ ಶತ್ರುಗಳಿಂದ ಪಾರಾಗಲು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮತ್ತು ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರು 3 ದಿನಗಳ ಕಾಲ ಅವಿತ ಸೌರ್ ಗುಹೆಯಾಗಿದೆ ಇದು. ಶತ್ರುಗಳು ಪ್ರವಾದಿಯನ್ನು ಹುಡುಕುತ್ತಾ ಗುಹೆಯ ಬಳಿ ಬಂದಾಗ ಇನ್ನು ನಾವು ಸೆರೆ ಸಿಕ್ಕೆವು ಎಂದು ಭಯಭೀತರಾದ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರ ಕಿವಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಪಿಸುಗುಟ್ಟಿದರು, ದುಃಖಿಸದಿರು, ಅಲ್ಲಾಹನು ನಮ್ಮೊಂದಿಗಿರುವನು. ಸೃಷ್ಟಿಗಳಲ್ಲಿ ಅತ್ಯುತ್ತಮರಾದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತಂಗಿದ್ದ ಆ ಸೌರ್ ಗುಹೆಯ ಒಳನೋಟ. ಈ ಬಗ್ಗೆ ಅಧ್ಯಾಯ 9 ಸೂರಾ ತೌಬಾ ಇದರ 40ನೇ ಸೂಕ್ತದಲ್ಲಿ ಕುರ್ಆನ್ ವಿವರಿಸುತ್ತದೆ. ಶತ್ರುಗಳು ತೆರಳಿದ ನಂತರ ಅವರಿಬ್ಬರು ದಾರಿ ತೋರಿಸುವವನೊಬ್ಬನ ಸಹಾಯದೊಂದಿಗೆ ಒಂಟೆಯಲ್ಲಿ ಮದೀನಕ್ಕೆ ಪ್ರಯಾಣ ಬೆಳೆಸಿದರು. ಸೌರ್ ಪರ್ವತದಿಂದ ನೋಡಿದಾಗ ಕಾಣುವ ಹಿರಾ ಪರ್ವತದ ದೂರ ನೋಟವಾಗಿದೆ ನಾವು ನೋಡುತ್ತಿರುವುದು. ಇನ್ನು ಮದೀನಾ ತಲುಪಲು 3 ಕಿಲೋಮೀಟರ್ ಹತ್ತಿರವಿರುವ ಕುಬಾ ಪ್ರದೇಶಕ್ಕೆ ತಲುಪಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಒಂಟೆಯು ವಿಶ್ರಮಿಸಿತು. ಅಲ್ಲಾಹನ ಆಜ್ಞೆಯಂತೆ 4 ದಿನದಲ್ಲಿ ಪ್ರವಾದಿಯ ನೇತೃತ್ವದಲ್ಲಿ ನಿರ್ಮಿಸಿದ ಮಸೀದಿಯೇ ಈ ಕುಬಾ ಮಸೀದಿ. ತದನಂತರ ಸೌದಿ ಸರಕಾರವು ಇದನ್ನು ನವೀಕರಿಸಿತು. ತದನಂತರ ಮದೀನಾ ತಲುಪುವ ದಾರಿಯಲ್ಲಿ ರಾನೂನೆಯ ವಾದಿ ಸಾಲಿಂ ತಲುಪಿದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಶುಕ್ರವಾರದಂದು ಪ್ರಥಮ ಜುಮಾ ನಮಾಜ್ ನಿರ್ವಹಿಸಿದ್ದು ಈ ಮಸೀದಿಯಲ್ಲಾಗಿತ್ತು. ಇದಾಗಿದೆ ಮಸ್ಜಿದುಲ್ ಜುಮಾ. ತದನಂತರ ಇದನ್ನು ಸೌದಿ ಸರಕಾರವು ನವೀಕರಿಸಿತು. ಮದೀನಾ ತಲುಪಿದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮತ್ತು ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರು ಆದ್ಯತೆ ನೀಡಿದ್ದು ಮುಸ್ಲಿಮರ ಸಾಂಸ್ಕೃತಿಕ ಕೇಂದ್ರವಾಗಿ ಒಂದು ಮಸೀದಿಯನ್ನು ನಿರ್ಮಿಸುವುದಾಗಿತ್ತು. ಅಂದು ನಿರ್ಮಿಸಿದ ಪುಟ್ಟ ಮಸೀದಿಯನ್ನು ತದನಂತರ ನವೀಕರಿಸಲಾಯಿತು. ಇಂದು ಈ ಮಸ್ಜಿದುನ್ ನಬವಿ ಲಕ್ಷೋಪಲಕ್ಷ ಮಂದಿ ನಮಾಜ್ ನಿರ್ವಹಿಸಬಹುದಾದಷ್ಟು ಬೃಹತ್ ವಿಶಾಲವಾಗಿದೆ. ಮಸೀದಿಯು ಮುಸ್ಲಿಮರ ಸಾಂಸ್ಕೃತಿಕ ಕೇಂದ್ರವಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಕುರ್ಆನ್ ಅಧ್ಯಯನ ತರಗತಿಯಾಗಿ, ನ್ಯಾಯಾಲಯವಾಗಿ, ಆಡಳಿತ ಕಚೇರಿಯಾಗಿ ಇತ್ಯಾದಿಗಳೆಲ್ಲವೂ ಈ ಮಸ್ಜಿದುನ್ ನಬವಿಯಲ್ಲೇ ನಡೆಯುತ್ತಿತ್ತು. ಬದರ್ ಅವಿಶ್ವಾಸಿಗಳ ಉಪಟಳ ಸಹಿಸಲಾರದೆ ನಾಡನ್ನು ಬೀಡನ್ನು ತೊರೆದು ಮಕ್ಕಾದಿಂದ ಪಲಾಯನಗೈದ ಮುಸ್ಲಿಮರನ್ನು ಮದೀನಾದಲ್ಲೂ ಶಾಂತಿಯಿಂದ ಜೀವಿಸಲು ಮಕ್ಕಾದ ಅವಿಶ್ವಾಸಿಗಳು ಅವಕಾಶ ನೀಡಲಿಲ್ಲ. ಮುಸ್ಲಿಮರನ್ನು ಸರ್ವನಾಶ ಮಾಡುವುದಕ್ಕೋಸ್ಕರ ಸಂಪತ್ತನ್ನು ಕ್ರೋಢೀಕರಿಸಿ ಅಬೂ ಸುಫಿಯಾನ್ ಮತ್ತು ತಂಡವು ಮರಳಿ ಮಕ್ಕಾದೆಡೆಗೆ ಪ್ರಯಾಣ ಬೆಳೆಸಿದ್ದು ಈ ಮರಳ ರಾಶಿಯ ಮೂಲಕವಾಗಿತ್ತು. ಮಕ್ಕಾದಿಂದ ಸರ್ವ ಆಯುಧ ಸನ್ನದ್ಧರಾದ 1000 ಜನರ ಸೈನಿಕ ತಂಡವು ಮದೀನಾದಿಂದ 8 ಕಿಲೋಮೀಟರ್ ದೂರದ ಈ ಬದ್ರನ ಬಳಿ ತಲುಪಿದಾಗ ತಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಮುಸ್ಲಿಮರಿಗೆ ಆ ತಂಡದೊಂದಿಗೆ ಪ್ರತಿರೋಧದಲ್ಲೇರ್ಪಡುವುದು ಅನಿವಾರ್ಯವಾಯಿತು. ಶಸ್ತ್ರಾಸ್ತ್ರ ಇತ್ಯಾದಿ ಯುದ್ಧ ಪರಿಕರಗಳ ಕೊರತೆ ಇದ್ದರೂ ಕೂಡ ಕೇವಲ 313 ಸಹಾಬಾಗಳು ಏಕದೇವ ವಿಶ್ವಾಸದಲ್ಲೂ ಅವನ ಸಂದೇಶವಾಹಕನೊಂದಿಗಿರುವ ಅಚಂಚಲವಾದ ವಿಶ್ವಾಸದಲ್ಲಿ ಗಟ್ಟಿಯಾಗಿ ನಿಂತು ಹೋರಾಡಿದಂತಹ ರಣರಂಗವಾಗಿದೆ ಇದು.
ಸತ್ಯವಿಶ್ವಾಸಕ್ಕಾಗಿರುವ ಈ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನೇ ಬಲಿಯರ್ಪಿಸಿ ಹುತಾತ್ಮರಾದ 13 ಜನ ಸಹಾಬಿಗಳ ಸಮಾಧಿಗಳು ಸಮತಟ್ಟಾಗಿರುವ ಈ ಪ್ರದೇಶದಲ್ಲಾಗಿದೆ ಇರುವುದು. ಸಮಾಧಿಗಳನ್ನು ಎತ್ತರಿಸಿ ಕಟ್ಟುವುದನ್ನು, ಅದರಲ್ಲಿರುವವರೊಂದಿಗೆ ಪ್ರಾರ್ಥಿಸುವುದನ್ನು ಇಸ್ಲಾಂ ಸ್ಪಷ್ಟವಾಗಿ ವಿರೋಧಿಸಿದೆ. ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ಮಾತ್ರವೇ ಪ್ರಾರ್ಥನೆಗಳಾದಿ ಸರ್ವ ಆರಾಧನೆಗಳು ಸಲ್ಲಬೇಕಾಗಿದೆ ಎಂದು ಕುರ್ಆನ್ ನಮಗೆ ಕಲಿಸಿಕೊಡುತ್ತದೆ. ಅವನಿಗಲ್ಲದೆ ಅವನ ಸೃಷ್ಟಿಗಳಿಗೆ ಪ್ರಾರ್ಥನೆ, ಹರಕೆ, ಆರಾಧನೆಗಳು ಸಲ್ಲಿಸುವುದು ಮಹಾಪಾಪವಾದ ಶಿರ್ಕ್ ಆಗಿದೆ. ಬದ್ರ್ನ ಕಾವಲುಗಾರನಾದ ಸೈಯದ್ ಹುಸೈನ್ ಫರ್ರಾಜ್ ರವರು ಬದ್ರ್ನಲ್ಲಿ ರಕ್ತಸಾಕ್ಷಿಗಳಾದ ಸಹಾಬಿಗಳ ಹೆಸರನ್ನು ಹೇಳುತ್ತಿರುವುದು. سعد بن خيثمة، صفوان بن وهب، حارث بن صاغة، مبشر بن عبد المنذر، ذو الشمالين بن عبد عمرو، مهجع بن صالح، عاقل بن بكير، رافع بن المعلى، عمير بن الحمام، يزيد بن الحارث. ಮಕ್ಕಾ ಮುಶ್ರಿಕರ ನೇತಾರರಾದ ಉತ್ಬತ್, ಶೈಬತ್, ಅಬೂ ಜಹಲ್ ಮುಂತಾದವರೊಂದಿಗೆ ಅವಿಶ್ವಾಸಿ ಸೈನಿಕರು ಬೀಡು ಬಿಟ್ಟಿದ್ದು ಈ ಪ್ರದೇಶದಲ್ಲಾಗಿತ್ತು. ಇಬ್ಬರು ಅನ್ಸಾರಿ ಯುವಕರ ಕೈಯಲ್ಲಿ ಅಬೂ ಜಹಲ್ ವಧಿಸಲ್ಪಟ್ಟದ್ದು ಇಲ್ಲಿ ಆಗಿತ್ತು. ಅಲ್ಲಾಹನ ಆಜ್ಞೆಯ ಮೇರೆಗೆ 1000ದಷ್ಟು ದೇವಚರರು ಆಕಾಶದಿಂದ ಇಳಿದು ಬಂದು ಮುಸ್ಲಿಂ ಸೈನಿಕರ ಜೊತೆ ಸೇರಿ ಯುದ್ಧ ಮಾಡಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನೇತೃತ್ವದಲ್ಲಿ ಮುಸ್ಲಿಂ ಸೈನ್ಯ ಬೀಡು ಬಿಟ್ಟಿದ್ದು ಇಲ್ಲಾಗಿತ್ತು. ಮುಸ್ಲಿಮರಲ್ಲಿ ಯುದ್ಧಕ್ಕೆ ಸಂಬಂಧಿಸಿದ ಪರಿಕರಗಳು ಕಡಿಮೆಯಾಗಿದ್ದರೂ ಕೂಡ ಶತ್ರು ಸೈನ್ಯವಾದ ಕುರೈಶಿ ಪಡೆಯು ರಣರಂಗವನ್ನು ಬಿಟ್ಟು ಓಡಿ ಹೋದರು. ಮುಸ್ಲಿಮರು ದೇವನ ಸಹಾಯದಿಂದ ಯುದ್ಧದಲ್ಲಿ ಗೆಲುವು ಸಾಧಿಸಿದರು. ಮಸ್ಜಿದ್ ಹಾರಿಸ್ ಎಂಬ ಈ ಮಸೀದಿಯ ಸ್ಥಳದಲ್ಲಾಗಿತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತನ್ನ ಸಹಚರರೊಂದಿಗೆ ಅಂದು ಬೀಡು ಬಿಟ್ಟದ್ದು. ಉಹುದ್. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅತ್ಯುನ್ನತ ಸನ್ಮನಸ್ಕರಾಗಿದ್ದರೂ ಕೂಡ ಮಕ್ಕಾದ ಕುರೈಶಿಗಳು ಅಕ್ರಮದಿಂದ ಹಿಂದೆ ಸರಿದಿರಲಿಲ್ಲ. ಮಕ್ಕಾ ಕುರೈಶಿಗಳು ಮತ್ತು ಇತರ ಗೋತ್ರಗಳ 3000ದಷ್ಟಿರುವ ಸೈನ್ಯವು ಮದೀನಾವನ್ನು ಆಕ್ರಮಿಸಲು ಉಹುದ್ಗೆ ಬಂದು ತಲುಪಿದರು. ಅಬ್ದುಲ್ಲಾಹಿಬಿನ್ ಜುಬೈರ್ ರಲಿಯಲ್ಲಾಹು ಅನ್ಹುರವರ ನಾಯಕತ್ವದಲ್ಲಿ 50ರಷ್ಟು ಬಿಲ್ಲುಗಾರರನ್ನು ಈ ಜಬಲುರ್ ರುಮಾತ್ನ ತುದಿಯಲ್ಲಿ ನಿಲ್ಲಲು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆಜ್ಞಾಪಿಸಿದರು. ತದನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅವರೊಂದಿಗೆ, ನಾನು ಹೇಳುವ ತನಕ ನೀವು ಈ ಬೆಟ್ಟದಿಂದ ಇಳಿಯದೆ ಬಿಲ್ಲೆಸೆಯುತ್ತಲಿರಿ ಎಂದು ಆಜ್ಞೆಯಿತ್ತರು. ಮದೀನಾಕ್ಕೆ ಹತ್ತಿರವಿರುವ ಉಹುದ್ನಲ್ಲಿ ಸತ್ಯವಿಶ್ವಾಸಿಗಳು ಮತ್ತು ಸತ್ಯ ನಿಷೇಧಿಗಳೊಡನೆ ನಡೆದ ಘೋರ ಯುದ್ಧ ನಡೆದಿರುವುದು ಈ ಕಾಣುವ ಪ್ರದೇಶದಲ್ಲಾಗಿದೆ. ಅಚಂಚಲ ಪರಲೋಕ ವಿಶ್ವಾಸದಲ್ಲಿ ನೆಲೆಯೂರಿದ ಸತ್ಯವಿಶ್ವಾಸಿಗಳೊಂದಿಗೆ ವಿಜಯ ಸಾಧಿಸಲು ಸತ್ಯ ನಿಷೇಧಿಗಳಿಗೆ ಸಾಧ್ಯವಾಗಲಿಲ್ಲ. ನೇತಾರರು, ಧ್ವಜವಾಹಕರು ವಧಿಸಲ್ಪಟ್ಟಾಗ ಸತ್ಯ ನಿಷೇಧಿಗಳು ಯುದ್ಧರಂಗದಿಂದ ಓಡಿ ಹೋದರು. ಇದನ್ನು ನೋಡಿದ ಬಿಲ್ಲುಗಾರರಲ್ಲಿ 10 ಜನರನ್ನು ಬಿಟ್ಟು ಉಳಿದವರೆಲ್ಲ ಪ್ರವಾದಿಯ ಆಜ್ಞೆಯನ್ನು ಮರೆತು ಓಡಿ ಹೋದ ಸೈನಿಕರ ಯುದ್ಧಾನಂತರ ಸೊತ್ತುಗಳನ್ನು ಸಂಗ್ರಹಿಸುವುದಕ್ಕಾಗಿ ಕೆಳಗಿಳಿದು ಅದರಲ್ಲಿ ತಲ್ಲೀನರಾದರು. ಈ ಸಂದರ್ಭವನ್ನುಪಯೋಗಿಸಿ ಖಾಲಿದ್ ಇಬ್ನ್ ವಲೀದ್ ರವರ ನೇತೃತ್ವದಲ್ಲಿನ ಶತ್ರುಗಳ ಅಶ್ವಪಡೆಯು ಬೆಟ್ಟದ ಹಿಂಭಾಗದ ಮೂಲಕ ಬೆಟ್ಟವನ್ನೇರಿ ಮುಸ್ಲಿಮರ ವಿರುದ್ಧ ಪುನಃ ಯುದ್ಧವನ್ನು ಮುಂದುವರಿಸಿದರು. ಇದನ್ನು ನಿರೀಕ್ಷಿಸಿರದ ಮುಸ್ಲಿಂ ಸೈನಿಕರು ಭಿನ್ನತೆ ತೋರುತ್ತಲೂ ಕೆಲವರು ಪರಸ್ಪರ ಕದನದಲ್ಲಿ ತೊಡಗಿದರು. ಈ ಅನಿಶ್ಚಿತಾವಸ್ಥೆಯಲ್ಲಿ ಹಲವರು ಮುಸ್ಲಿಮರು ರಕ್ತಸಾಕ್ಷಿಗಳಾದರು. ಮುಸ್ಲಿಮರು ಪುನರ್ಜಾಗೃತಗೊಂಡು ಶಕ್ತವಾದ ಪ್ರತಿರೋಧವನ್ನು ನೀಡಿ ಯುದ್ಧದಲ್ಲಿ ಮುನ್ನಡೆಯನ್ನು ಸಾಧಿಸಿದರು. ಶತ್ರುಗಳು
ಪುನಃ ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋದರು. ಉಹುದ್ನ ಸುಮಾರು 60 ಜನ ರಕ್ತಸಾಕ್ಷಿಗಳ ಸಮಾಧಿ ಇರುವುದು ಈ ಗೋಡೆಯಾಚೆಗಿನ ಸಮತಟ್ಟಾದ ಈ ಪ್ರದೇಶದಲ್ಲಾಗಿದೆ. ಮಧ್ಯಭಾಗದಲ್ಲಿರುವುದು ಪ್ರವಾದಿಯ ಚಿಕ್ಕಪ್ಪ ಹಮ್ಜತ್ ಇಬ್ನ್ ಅಬ್ದುಲ್ ಮುತ್ತಲಿಬ್ ರಲಿಯಲ್ಲಾಹು ಅನ್ಹುರವರ ಸಮಾಧಿಯಾಗಿದೆ. ಪರಲೋಕ ಮೋಕ್ಷವನ್ನು ಗುರಿಯಾಗಿಸಿದಾಗ ವಿಜಯವು, ಲೌಕಿಕತೆಯನ್ನು ಆಸೆ ಪಡುವಾಗ ಪರಾಜಯವು ಸಂಭವಿಸುವುದೆಂಬ ನೀತಿಪಾಠವಾಗಿದೆ ಉಹುದ್ ನಮಗೆ ನೀಡುವುದು. ಖಂದಕ್. ಶಾಂತತೆಯು ಅಧಿಕ ಸಮಯ ಮುಂದುವರಿಯಲಿಲ್ಲ. ಕುರೈಶಿ ಮತ್ತು 6 ಗೋತ್ರಗಳು ಒಂದಾಗಿ 16,000 ಸೈನಿಕರು, 2,500ರಷ್ಟು ಒಂಟೆಗಳು, ಅನೇಕ ಆಯುಧಗಳು, ಅಶ್ವಯೋಧರನ್ನು ಸೇರಿದ ಬೃಹತ್ ಸೇನೆಯನ್ನು ಸಜ್ಜುಗೊಳಿಸಿ ಶತ್ರುಗಳು ಮದೀನಾವನ್ನು ಆಕ್ರಮಿಸಲು ಹೊರಟರು. ಇದನ್ನರಿತ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅನುಯಾಯಿಗಳೊಂದಿಗೆ ಯುದ್ಧತಂತ್ರದ ಬಗ್ಗೆ ಚರ್ಚಿಸಿದರು. ಮದೀನಾದ ಸುತ್ತಲೂ ಖಂದಕವನ್ನು ತೋಡಿ ಶತ್ರುವಿನ ಆಕ್ರಮಣ ಮುನ್ನಡೆಯನ್ನು ತಡೆಯುವ ತಂತ್ರವನ್ನು ಸಲ್ಮಾನುಲ್ ಫಾರಿಸ್ ರಲಿಯಲ್ಲಾಹು ಅನ್ಹುರವರು ತಿಳಿಸಿದರು. ಇದನ್ನು ಅಂಗೀಕರಿಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮತ್ತು ಅನುಯಾಯಿಗಳು 1 ವಾರದ ಕಠಿಣ ಪರಿಶ್ರಮದಿಂದ 9,000 ಅಡಿ ಉದ್ದದಲ್ಲಿ ಹಾಗೂ ಕುದುರೆ ಸವಾರರಿಗೆ ದಾಟಲಸಾಧ್ಯವಾದಷ್ಟು ಅಗಲ ಮತ್ತು ಆಳದಲ್ಲಿ ಖಂದಕವನ್ನು ತೋಡಲಾಯಿತು. ಹಸಿವಿನಿಂದ ತಾಳಲಾಗದೆ ಹೊಟ್ಟೆಯ ಭಾಗಕ್ಕೆ ಕಲ್ಲು ಕಟ್ಟಿಕೊಂಡಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮತ್ತು ಅನುಯಾಯಿಗಳು ಖಂದಕವನ್ನು ತೋಡಿರುವುದು. ಈ ರಸ್ತೆಯ ಪ್ರದೇಶಗಳು ಅಂದಿನ ಖಂದಕದಲ್ಲಿ ಒಳಪಟ್ಟಿತ್ತು. ಖಂದಕದ ಆ ಭಾಗದಲ್ಲಿ ಬಂದು ತಲುಪಿದ ಶತ್ರು ಸೈನ್ಯವು ಬೃಹತ್ ಖಂದಕವನ್ನು ನೋಡಿ ಬೆರಗಾದರು. ಖಂದಕದ ಇತ್ತ ಕಡೆ ಮತ್ತು ಸಲ್ ಪರ್ವತದಲ್ಲಿ ನೆಲೆ ನಿಂತಿದ್ದ ಮುಸ್ಲಿಂ ಸೈನ್ಯದ ಬಿಲ್ಲುಗಾರರು ಹಲವು ದಿನಗಳ ಕಾಲ ಕೇವಲ ಬಾಣಗಳನ್ನು ಎಸೆಯುವುದರಲ್ಲೇ ಯುದ್ಧ ಮುಂದುವರಿಯಿತು. ಮುಸ್ಲಿಮರೊಂದಿಗಿನ ಶಾಂತಿ ಒಪ್ಪಂದವನ್ನು ಉಲ್ಲಂಘಿಸಿದ ಯಹೂದ್ಯ ಗೋತ್ರಗಳು ಶತ್ರು ಪಡೆಗಳೊಂದಿಗೆ ಸೇರಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅಂದು ಡೇರೆ ಹಾಕಿದ್ದು ಮಸ್ಜಿದುಲ್ ಫತಹ್ ಎಂಬ ಈ ಮಸೀದಿಯ ಸ್ಥಾನದಲ್ಲಾಗಿತ್ತು. ಯಥಾಸ್ಥಿತಿಯ ಯುದ್ಧ ಹಲವು ದಿನಗಳ ಕಾಲ ಮುಂದುವರಿಯಿತು. ಒಂದು ರಾತ್ರಿ ಶಕ್ತಿಯುತವಾದ ಗಾಳಿಯಿಂದ ಮೋಡ ಮಿಂಚಿನೊಂದಿಗೆ ಭಾರೀ ಮಳೆಯಾಯಿತು. ಭೀಕರ ಗಾಳಿಗೆ ಶತ್ರುಗಳ ಯುದ್ಧದ ಡೇರೆಗಳು ಹಾರಿ ಹೋದವು. ಮುಸ್ಲಿಮರು ಖಂದಕವನ್ನು ದಾಟಿ ಬಂದು ಆಕ್ರಮಿಸುವುದೆಂದು ತಪ್ಪಾಗಿ ಭಾವಿಸಿದ ಶತ್ರುಪಡೆ ಆ ಪ್ರದೇಶದಿಂದ ಪಾಲಾಯನಗೈದರು. ಅಲ್ಲಾಹನ ತಂತ್ರವು ಮುಸ್ಲಿಮರನ್ನು ರಕ್ಷಿಸಿತು. ಅದಕ್ಕಾಗಿ ಮುಸ್ಲಿಮರು ಅಲ್ಲಾಹನನ್ನು ಸ್ತುತಿಸಿದರು. ಖೈಬರ್. ಹುದೈಬಿಯಾ ಒಪ್ಪಂದದಿಂದಾಗಿ ಮದೀನಾದಲ್ಲಿ ಶಾಂತಿಯು ಚಿಗುರೊಡೆಯಲಾರಂಭಿಸಿತು. ಆದರೆ ವಂಚಕರಾದ ಯಹೂದ್ಯ ಗೋತ್ರಗಳು ನೆಲೆಗೊಂಡಿರುವವರೆಗೂ ಮುಸ್ಲಿಮರಿಗೆ ಅಲ್ಲಿ ಶಾಂತಿ ಸಮಾಧಾನದಿಂದ ಜೀವಿಸಲು ಕಷ್ಟಕರವೆಂಬುದು ಖಂದಕ್ನ ಘಟನೆಯು ವ್ಯಕ್ತಪಡಿಸಿತು. 100ರಷ್ಟು ಕುದುರೆ ಪಡೆಯೊಂದಿಗೆ 160ರಷ್ಟಿರುವ ಸೈನಿಕ ಪಡೆಯೊಂದಿಗಿನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ನೇತೃತ್ವದ ತಂಡವು ಮದೀನಾದಿಂದ ಖೈಬರ್ನೆಡೆಗೆ ಹೊರಟಿತು. ಇದು ಖೈಬರ್ನಲ್ಲಿರುವ ಯಹೂದ್ಯರ ಮರ್ಹಬ್ ಕೋಟೆಯಾಗಿದೆ. ಮುಸ್ಲಿಮರು ಹಲವು ದಿನಗಳವರೆಗೆ ಕೋಟೆಯನ್ನು ಸುತ್ತುಗಟ್ಟಿಯೇ ಇದ್ದರು. ತದನಂತರ ನಡೆದ ಮುಖಾಮುಖಿಯ ನಂತರ ಯಹೂದ್ಯರು ಶರಣಾಗತರಾದರು. ಗೋಧಿಯ ಕಡ್ಡಿಗಳೊಂದಿಗೆ ಖರ್ಜೂರದ ಮರದ ತುಂಡುಗಳನ್ನುಪಯೋಗಿಸಿ ಮಣ್ಣಿನಿಂದ ಕಟ್ಟಿದ ಈ 3 ಮಹಡಿಗಳ ಕೋಟೆಯು 1500 ವರ್ಷಗಳ ನಂತರವೂ ಇತಿಹಾಸದ ಸಾಕ್ಷಿಗಳಾಗಿ ನಮ್ಮ ಮುಂದಿದೆ. ಖೈಬರ್ನ ಯಹೂದ್ಯರ ಮನೆಗಳ ಅವಶಿಷ್ಟಗಳು ಕೂಡ ಈಗಲೂ ಇಲ್ಲಿದೆ.
ಇದು ಖೈಬರ್ನ ಯಹೂದ್ಯ ದೇವಾಲಯವಾಗಿದೆ. ಅವಿಶ್ವಾಸಿಗಳನ್ನು ಕೊಲ್ಲುವುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ರೀತಿ ನೀತಿಯಾಗಿರಲಿಲ್ಲ. ಮುಸ್ಲಿಮರೆದುರು ಶರಣಾಗತರಾದ ಯಹೂದ್ಯರನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮಾನವೀಯ ನೆಲೆಯಿಂದ ನೋಡಿಕೊಂಡರು. ಮುಟ್ಟುಗೋಲು ಹಾಕಲ್ಪಟ್ಟಿದ್ದ ತಿರುಚಲ್ಪಟ್ಟ ತೌರಾದ ಪುಸ್ತಕಗಳನ್ನು ಅವರಿಗೆ ಮರಳಿಸಿದರು. ಕೃಷಿ ಭೂಮಿಯನ್ನು ತಮಗೆ ಹಿಂದಿರುಗಿಸಬೇಕೆಂಬ ಯಹೂದ್ಯರ ಕೋರಿಕೆಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಸಮ್ಮತಿಸಿದರು. ಯಹೂದ್ಯರೊಂದಿಗಿನ ಶಾಂತಿ ಒಪ್ಪಂದದ ನಂತರ ಮುಸ್ಲಿಮರು ಖೈಬರ್ನಿಂದ ಹಿಂದಿರುಗಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಪತ್ರಗಳು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಲೋಕದಲ್ಲಿರುವ ಎಲ್ಲರನ್ನೂ ಸತ್ಯವಿಶ್ವಾಸದೆಡೆಗೆ ಆಹ್ವಾನಿಸಲು ನಿಯುಕ್ತರಾದ ಸೃಷ್ಟಿಕರ್ತನ ಸಂದೇಶವಾಹಕರಾಗಿದ್ದರು. ಬಹರೈನ್ ಆಡಳಿತಗಾರನಾಗಿದ್ದ ಮುನ್ಸಿರ್ ಬಿನ್ ಸಾದಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕಳುಹಿಸಿದ ಪತ್ರದ ನಕಲು ಪ್ರತಿ ಇದಾಗಿದೆ. ಈಜಿಪ್ತಿನ ಮುಖೌಖಿಸ್ ರಾಜನಿಗೆ ಇಸ್ಲಾಂನ ಸಂದೇಶದೆಡೆಗೆ ಆಹ್ವಾನಿಸಿ ಕಳುಹಿಸಿದಂತಹ ಪತ್ರದ ಕೈಬರಹದ ಪ್ರತಿಯಾಗಿದೆ ಇದು. ಆದರೆ ಕೈಬರಹಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರದ್ದಲ್ಲ. ಕೆಳಗಿನಿಂದ ಮೇಲೆ ಓದಿದರೆ ಮುಹಮ್ಮದುರ್ ರಸೂಲುಲ್ಲಾಹಿ ಎಂದು ಕಾಣುವ ಸೀಲ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಉಂಗುರದಿಂದ ಒತ್ತಲ್ಪಟ್ಟದ್ದಾಗಿದೆ. ಮುಅ್ತಾ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಸಿರಿಯಾದ ಬುಸ್ರಾದಲ್ಲಿರುವಂತಹ ಇರಾಕ್ಲಿಯಸ್ ಚಕ್ರವರ್ತಿಯ ಗವರ್ನರನ ಬಳಿ ಒಬ್ಬ ದೂತನನ್ನು ಕಳುಹಿಸಿದರು. AD 629ರಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಸಂದೇಶದೊಂದಿಗೆ ಹಾರಿಸ್ ಬಿನ್ ಉಮೈರುಲ್ ಅಸ್ದಿ ರಲಿಯಲ್ಲಾಹು ಅನ್ಹು ಬಿಸಿಲೇರಿದ ಮರುಭೂಮಿಗಳನ್ನು ಕಣಿವೆಗಳನ್ನೂ ದಾಟಿ ಒಬ್ಬಂಟಿಗನಾಗಿ ಕುದುರೆಯ ಮೇಲೆ ಸಾವಿರಾರು ಮೈಲುಗಳನ್ನು ಸಂಚರಿಸಿ ಜೋರ್ಡಾನ್ನ ಅಲ್ ಕರಕಿಗೆ ಹತ್ತಿರವಿರುವ ಮುಅ್ತಾಕ್ಕೆ ತಲುಪಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಪತ್ರವನ್ನು ನೀಡಿದರು. ಆದರೆ ನಿಷ್ಕರುಣೆಯಿಂದ ಆ ದೂತನನ್ನು ವಧಿಸಲಾಯಿತು. ದೂತರನ್ನು ವಧಿಸಬಾರದೆಂಬ ಸಾಮಾನ್ಯ ಆಡಳಿತ ನಿಯಮವನ್ನು ಪಾಲಿಸದೆ ನಿಯಮವನ್ನುಲ್ಲಂಘಿಸಿದ ಈ ಧಿಕ್ಕಾರಯುತ ನಡೆಯನ್ನು ಕೊನೆಗಾಣಿಸಲು ತನ್ನ ದತ್ತು ಮಗನಾಗಿದ್ದ ಝೈದ್ ಬಿನ್ ಹಾರಿಸ ರಲಿಯಲ್ಲಾಹು ಅನ್ಹುರವರ ನೇತೃತ್ವದಲ್ಲಿ 3000ದಷ್ಟು ಸೈನಿಕರನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕಳುಹಿಸಿದರು. ಅವರನ್ನು ಬೀಳ್ಕೊಡುವ ಮೊದಲು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅವರನ್ನುದ್ದೇಶಿಸಿ ಹೇಳಿದರು: ಶತ್ರುಗಳ ಸ್ತ್ರೀಯರನ್ನು, ಮಕ್ಕಳನ್ನು, ವೃದ್ಧರನ್ನು ಕೊಲ್ಲದಿರಿ, ಕಟ್ಟಡಗಳನ್ನು ನೆಲಸಮಗೊಳಿಸದಿರಿ, ಮರಗಿಡಗಳನ್ನು ನಾಶ ಮಾಡದಿರಿ. ಅಲ್ಲಾಹನು ನಿಮ್ಮೊಂದಿಗಿರಲಿ. ಮದೀನಾದಿಂದ ಹೊರಟ ಸೈನ್ಯವು ಉತ್ತರ ಅರೇಬಿಯನ್ ಮರುಭೂಮಿಗಳನ್ನು ದಾಟಿ ಈಗಿನ ಜೋರ್ಡಾನ್ ಒಳಗೊಂಡ ಮುಅ್ತಾಕ್ಕೆ ಬಂದು ತಲುಪಿತು. 2 ಲಕ್ಷದಷ್ಟಿರುವ ರೋಮಾ ಸೈನ್ಯವು 3000ದಷ್ಟಿರುವ ಮುಸ್ಲಿಂ ಸೈನಿಕರೊಂದಿಗೆ ಯುದ್ಧ ಮಾಡಿದ ರಣರಂಗವಾಗಿದೆ ಇದು. ಉಮವಿಯ ಆಡಳಿತಗಾರನಾಗಿದ್ದ ಅಬ್ದುಲ್ ಮಲಿಕ್ ರವರ ಆಡಳಿತಾವಧಿಯಲ್ಲಿ ನಿರ್ಮಿಸಿದ ಸ್ಮಾರಕ ಕಟ್ಟಡದ ಅವಶಿಷ್ಟಗಳಾಗಿವೆ ಈ ಕಾಣುವ ಕಲ್ಲುಗಳು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ನೀಡಿದ ಧ್ವಜದೊಂದಿಗೆ ಶತ್ರುಗಳೆಡೆಗೆ ಮುನ್ನುಗ್ಗಿದ ಝೈದ್ ಬಿನ್ ಹಾರಿಸ ರಲಿಯಲ್ಲಾಹು ಅನ್ಹುರವರು ರಕ್ತಸಾಕ್ಷಿಯಾದರು. ಕೂಡಲೇ ಜೌಫರ್ ಬಿನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹುರವರು ಧ್ವಜವನ್ನು ಸ್ವೀಕರಿಸಿ
ಶತ್ರುಗಳೆಡೆಗೆ ನುಗ್ಗಿದರು. ಶತ್ರುಗಳು ಅವರ ಕೈಗಳನ್ನು ಛೇದಿಸಿದಾಗ ಅವರು ಧ್ವಜವನ್ನು ತನ್ನ ಕಂಕುಳಲ್ಲಿ ಬಂಧಿಸಿದರು. ಆದರೆ ಶತ್ರುಗಳು ಅವರ ಕಾಲನ್ನು ಕೂಡ ಛೇದಿಸಿದರು. ಅವರು ಇಹಲೋಕವಾಸವನ್ನು ತ್ಯಜಿಸಿದಾಗ ಕ್ಷಣ ಮಾತ್ರಗಳಲ್ಲಿ ಧ್ವಜವನ್ನು ಹಿಡಿದು ಶತ್ರುಗಳೆಡೆಗೆ ಧಾವಿಸಿದ ಅಬ್ದುಲ್ಲಾಹಿಬ್ನ್ ರವಾಹ ರಲಿಯಲ್ಲಾಹು ಅನ್ಹುರವರು ಇದೇ ಸ್ಥಳದಲ್ಲಿ ರಕ್ತಸಾಕ್ಷಿಯಾದರು. ಇಲ್ಲಿ ಎದ್ದು ನಿಂತಿರುವುದು ಅವರ ಸಮಾಧಿಗಳಲ್ಲ, ರಕ್ತಸಾಕ್ಷಿಗಳ ಸ್ಮಾರಕವಾಗಿರಿಸಿದ ಕುರುಹುಗಳು ಮಾತ್ರವೇ ಆಗಿದೆ. ಈ ಮೂವರ ಮರಣ ವಾರ್ತೆಯನ್ನರಿತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಆ ಮೂವರ ಆತ್ಮಗಳು ಸ್ವರ್ಗದಲ್ಲಿ ಸ್ಥಾನವನ್ನಲಂಕರಿಸಿರುವುದರ ಬಗ್ಗೆ ಶುಭವಾರ್ತೆಯನ್ನು ತಿಳಿಸಿದರು. ಮೂವರು ಸೇನಾ ನಾಯಕರು ಇಹಲೋಕವನ್ನು ತ್ಯಜಿಸಿದಾಗ ಚತುರನೂ ನಿಪುಣನೂ ಆದ ಖಾಲಿದ್ ಇಬ್ನ್ ವಲೀದ್ ರಲಿಯಲ್ಲಾಹು ಅನ್ಹುರವರು ಯುದ್ಧದ ನೇತೃತ್ವವನ್ನು ಸ್ವೀಕರಿಸಿಕೊಂಡು ಸೈನ್ಯವನ್ನು ಪುನರ್ಸಂಘಟಿಸಿ ಶತ್ರುಗಳ ಮೇಲೆರಗಿದರು. ಮದೀನಾದಿಂದ ಪೋಷಕ ಸೈನ್ಯವು ಬಂದಿರುವುದೆಂದು ಭಾವಿಸಿದ ರೋಮಾ ಸೈನ್ಯವು ರಣರಂಗದಿಂದ ಓಡಿ ಹೋದರು. ಸೈನಿಕರ ಸಂಖ್ಯೆಯಲ್ಲ ವಿಜಯಕ್ಕೆ ಮೂಲ, ಬದಲಾಗಿ ದೇವನ ಸಹಾಯವೇ ವಿಜಯಕ್ಕೆ ಕಾರಣವೆಂಬ ಸತ್ಯವು ಇಲ್ಲಿ ಮತ್ತೊಮ್ಮೆ ಸಾಬೀತಾಯಿತು. ಮಕ್ಕಾ ವಿಜಯ. 16,000ದಷ್ಟಿರುವ ಮುಸ್ಲಿಮರೊಂದಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮರುಭೂಮಿಯ ದಾರಿಯಲ್ಲಿ ಮಕ್ಕಾದೆಡೆಗೆ ಪ್ರಯಾಣ ಬೆಳೆಸಿದರು. ತನ್ನನ್ನು ತನ್ನ ಅನುಯಾಯಿಗಳನ್ನು ನಾಡು ಬೀಡುಗಳಿಂದ ಹೊರಹಾಕಿದ ವೇದನಾಯುಕ್ತ ಕಠಿಣ ಉಪಟಳಗಳನ್ನು, ಕ್ರೂರತೆ ಅಕ್ರಮಗಳನ್ನು ಮೆರೆದ ಮಕ್ಕಾದ ಕುರೈಶಿಗಳು ಮತ್ತು ಅವರ ನೇತಾರರು ಬಂದಿಗಳಾಗಿ ತನ್ನ ಮುಂದೆ ನಿಂತಾಗ ಕರುಣೆಯ ಮಹಾಪ್ರತೀಕವಾದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಆ ಜನತೆಗೆ ಕ್ಷಮೆ ನೀಡಿರುವುದಾಗಿ ಘೋಷಿಸಿದರು. ಅವರವರ ನಂಬಿಕೆ ತತ್ವಾದರ್ಶಗಳಲ್ಲಿ ಬದುಕಲು ಅವರಿಗೆ ಸ್ವಾತಂತ್ರ್ಯವಿತ್ತರು. ಖಡ್ಗದ ಬಲದಿಂದ ಇಸ್ಲಾಂ ಹಬ್ಬಿರುವುದೆಂಬ ಮಹಾ ಸುಳ್ಳಾರೋಪವನ್ನು ತುಂಡರಿಸುವ ಹಲವಾರು ಉದಾಹರಣೆಗಳಲ್ಲಿ ಒಂದು ಮಾತ್ರವೇ ಇದಾಗಿದೆ. ಧರ್ಮದ ವಿಷಯದಲ್ಲಿ ನಿಮ್ಮೊಡನೆ ಯುದ್ಧವನ್ನು ಬಯಸದ ಎಲ್ಲ ಮುಸ್ಲಿಮೇತರರೊಡನೆ ನ್ಯಾಯ ಪಾಲಿಸಲು ಒಳಿತೆಸಗಲು ದಿವ್ಯ ಕುರ್ಆನ್ ಅದರ 60ನೇ ಅಧ್ಯಾಯ ಸೂರ ಮುಮ್ತಹನ 8ನೇ ಸೂಕ್ತದಲ್ಲಿ ಅಲ್ಲಾಹನು ಮುಸ್ಲಿಮರಿಗೆ ತಾಕೀತು ಮಾಡುವುದನ್ನು ನೋಡಿರಿ. ಧರ್ಮದ ವಿಷಯದಲ್ಲಿ ನಿಮ್ಮೊಂದಿಗೆ ಯುದ್ಧ ಮಾಡದವರು ಮತ್ತು ನಿಮ್ಮ ಮನೆಗಳಿಂದ ನಿಮ್ಮನ್ನು ಹೊರಗಟ್ಟದವರು ಯಾರೋ ಅವರಿಗೆ ನೀವು ಒಳಿತು ಮಾಡುವುದನ್ನು ಮತ್ತು ಅವರೊಂದಿಗೆ ನ್ಯಾಯ ಪಾಲಿಸುವುದನ್ನು ಅಲ್ಲಾಹು ನಿಮಗೆ ವಿರೋಧಿಸುವುದಿಲ್ಲ. ಖಂಡಿತವಾಗಿಯೂ ಅಲ್ಲಾಹು ನ್ಯಾಯ ಪಾಲಿಸುವವರನ್ನು ಇಷ್ಟಪಡುವನು. ಬಿರ್ ಉಸ್ಮಾನ್ ರಲಿಯಲ್ಲಾಹು ಅನ್ಹುರವರ ಬಾವಿ. ಮದೀನಾದಲ್ಲಿ ಭೀಕರ ನೀರ ಕೊರತೆಯುಂಟಾಗಿ ನೀರ ಬರಗಾಲ ಉಂಟಾಯಿತು. ರೂಮಾ ಎಂಬ ಯಹೂದ್ಯನ ಒಡೆತನದಲ್ಲಿದ್ದ ಈ ಬಾವಿಯಲ್ಲಿ ಮಾತ್ರ ನೀರು ಬತ್ತಲಿಲ್ಲ. ರೂಮಾನ ಬಾವಿಯನ್ನು ಖರೀದಿಸಿ ಜನತೆಗಾಗಿ ದಾನ ನೀಡುವಾತನಿಗೆ ಸ್ವರ್ಗವಿದೆಯೆಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದರು. ಇದನ್ನು ಕೇಳಿದ ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹುರವರು 20,000 ದಿರ್ಹಮ್ಗಳನ್ನು ನೀಡಿ ಈ ಬಾವಿಯನ್ನು ಖರೀದಿಸಿ ದಾನ ಮಾಡಿದರು. ಇದು ಮದೀನಾದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಇದರಲ್ಲಿ ಇಂದಿಗೂ ಕೂಡ ಯಥೇಚ್ಛವಾಗಿ ನೀರಿರುವುದು. ಹಜ್ಜತುಲ್ ವದಾ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ವಿದಾಯ ಭಾಷಣ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತನ್ನ ಜೀವನದಲ್ಲಿ ಕೇವಲ ಒಂದೇ ಒಂದು ಹಜ್ ಕರ್ಮವನ್ನು ನಿರ್ವಹಿಸಿದ್ದರು. ಅದು ಅವರ ಮೊದಲ ಮತ್ತು ಕೊನೆಯ ಹಜ್ ಆಗಿತ್ತು. ಹಜ್ಗಾಗಿ ಹೊರಡುವ ತನ್ನ ನಿರ್ಧಾರವನ್ನು ಪ್ರವಾದಿ ಘೋಷಿಸಿದರು. ಈ ಘೋಷಣೆಯು ಅರೇಬಿಯಾದ ನಾನಾ ಭಾಗಗಳಲ್ಲಿ ಅಲೆ ಎಬ್ಬಿಸಿತು. ನಗರಗಳು, ಗ್ರಾಮಗಳು,
ಕುಗ್ರಾಮಗಳು ಈ ಕರೆಗೆ ಉತ್ತರ ನೀಡಿತು. ಜನರು ತಂಡ ತಂಡವಾಗಿ ಮದೀನಾದೆಡೆಗೆ ಸಾಗಿದರು. ತನ್ನ ಮರಣಕ್ಕಿಂತ ಕೇವಲ 3 ತಿಂಗಳು ಮುಂಚಿತವಾಗಿ AD 632ರಲ್ಲಿ 1 ಲಕ್ಷದಷ್ಟಿರುವ ವಿಶ್ವಾಸಿಗಳೊಂದಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮಕ್ಕಾದೆಡೆಗೆ ಹಜ್ಗಾಗಿ ತೆರಳಿದರು. ಮಿನಾದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಡೇರೆ ಹಾಕಿದ ಸ್ಥಳದಲ್ಲಾಗಿದೆ ಈ ಮಸ್ಜಿದುಲ್ ಖೈಫ್ ನೆಲೆ ನಿಂತಿರುವುದು. ಇದಾಗಿದೆ ಅರಫಾದ ಮಸ್ಜಿದುನ್ ನಮಿರಾ ಎಂಬ ಮಸೀದಿ. ದುಲ್ಹಜ್ 9ರಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅರಫಾದ ಈ ಪ್ರದೇಶದಲ್ಲಿ ನಿರ್ವಹಿಸಿದ ಚರಿತ್ರಾರ್ಹವಾದ ಪ್ರವಚನದ ಚುಟುಕಾದ ರೂಪ ಈ ರೀತಿಯಾಗಿದೆ. ಜನರೇ, ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳಿರಿ. ಇದರ ನಂತರ ನಮಗೆ ಇನ್ನೊಂದು ಬಾರಿ ಈ ರೀತಿಯಾಗಿ ಒಂದುಗೂಡಬಹುದೆಂದು ಹೇಳಲಾಗದು. ಜನರೇ, ನಿಮ್ಮ ರಕ್ತವು ಸಂಪತ್ತು ಅಂತ್ಯದಿನದವರೆಗೂ ಪವಿತ್ರವಾಗಿದೆ. ಬಡ್ಡಿಯನ್ನು, ಅಜ್ಞಾನ ಕಾಲದ ಪ್ರತೀಕಾರ ರಕ್ತದಾಹವನ್ನು ನಿಷಿದ್ಧಗೊಳಿಸಲಾಗಿದೆ. ಜನರೇ, ನಿಮಗೆ ಸ್ತ್ರೀಯರೊಂದಿಗೂ ಸ್ತ್ರೀಯರಿಗೆ ನಿಮ್ಮೊಂದಿಗಿರುವ ಕರ್ತವ್ಯಗಳನ್ನು ಪೂರ್ತಿಗೊಳಿಸಿರಿ. ಅವರಿಗೆ ಉಡುಪನ್ನು, ಆಹಾರವನ್ನು ನೀಡಿರಿ. ಅವರೊಂದಿಗೆ ನೀವು ಕರುಣೆಯಿಂದ ವರ್ತಿಸಿರಿ. ಅವರಿಗೆ ನೀವು ಆಶ್ರಯದಾತರು, ಜೊತೆಗಾರರು ಆಗಿರುವಿರಿ. ದೈವಿಕ ವಚನದ ಆಧಾರದಲ್ಲಾಗಿದೆ ಅವರನ್ನು ನಿಮಗೆ ಜೋಡಿಗಳನ್ನಾಗಿ ಅನುಮತಿಸಲ್ಪಟ್ಟಿರುವುದು. ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳಿರಿ. ಸ್ಪಷ್ಟವಾದ ಒಂದು ವಿಧಾನವನ್ನಾಗಿದೆ ನಾನು ಬಿಟ್ಟು ಹೋಗುತ್ತಿರುವುದು. ಅದನ್ನು ಭದ್ರವಾಗಿ ಹಿಡಿಯುವ ಕಾಲದವರೆಗೆ ನೀವು ಪಥಭ್ರಷ್ಟರಾಗಲಾರಿರಿ. ಅದೆಂದರೆ ದೈವಿಕ ಗ್ರಂಥವು ಅವನ ಸಂದೇಶವಾಹಕನ ಚರ್ಯೆಯೂ ಆಗಿದೆ. ನೀವು ಆತ್ಮದ್ರೋಹವೆಸಗದಿರಿ. ನನ್ನ ಪ್ರಭುವಾದ ದೇವನೇ, ನೀನು ನನ್ನಲ್ಲಿ ಅರ್ಪಿಸಿದ ಕರ್ತವ್ಯವನ್ನು ನಾನು ತಲುಪಿಸಿರುವೆನಲ್ಲವೇ? ಆಗ ಅಲ್ಲಿದ್ದ ಜನರೆಲ್ಲರೂ ಏಕಕಂಠದಲ್ಲಿ ಹೌದೆಂದು ಹೇಳಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತನ್ನ ಬೆರಳು ಆಕಾಶದೆಡೆಗೆ ತೋರಿಸಿ ಹೇಳಿದರು, ಅಲ್ಲಾಹನೇ, ನೀನು ಸಾಕ್ಷಿಯಾಗಿರುವೆ. ಲೋಕದ ಸರ್ವ ರಾಷ್ಟ್ರಗಳಿಂದಲೂ ಮುಸ್ಲಿಮರು ದೇಶ, ಭಾಷೆ, ವರ್ಣ, ಲಿಂಗಭೇದವಿಲ್ಲದೆ ಅರಫಾ ದಿನದಂದು ಈ ಪ್ರದೇಶದಲ್ಲಿ ವಾಸಿಸುವರು. ಪುನರುತ್ಥಾನ ದಿನದಂದು ಸರ್ವ ಮನುಷ್ಯರನ್ನು ಮಹ್ಶರಾದಲ್ಲಿ ಒಂದುಗೂಡಿಸಲಿರುವ ಘಟನೆಯನ್ನು ಇದು ನೆನಪಿಸುತ್ತದೆ. ಇದು ಮುಜ್ದಲಿಫಾ ಮಸೀದಿ. ಅರಫಾದಿಂದ ಮಿನಾದೆಡೆಗೆ ಸಂಚರಿಸುವ ಹಾಜಿಗಳು ತಾತ್ಕಾಲಿಕವಾಗಿ ವಾಸಿಸುವ ಈ ಮುಜ್ದಲಿಫಾ ತಾಯಿಯ ಗರ್ಭಾಶಯದಿಂದ ಪರಲೋಕದೆಡೆಗಿರುವ ಪಯಣದಲ್ಲಿನ ತಾತ್ಕಾಲಿಕ ವಾಸವಾದ ಈ ಲೌಕಿಕ ಜೀವನದ ನಶ್ವರತೆಯನ್ನು ನೆನಪಿಸುತ್ತದೆ. ಬಕಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಕಾಲದಿಂದ ಇಂದಿನವರೆಗೂ ಇರುವ ಸಾರ್ವಜನಿಕ ಕಬರ್ಸ್ಥಾನ್ ಆಗಿದೆ ಈ ಬಕಿ. ಇದರಲ್ಲಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಪ್ರೀತಿಯ ಪತ್ನಿಯಂದಿರ, ಮಕ್ಕಳ, ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹುರಂತಹ ಮಹಾನ್ ಸಹಾಬಾಗಳ, ಸಹಾಬಿ ಮಹಿಳೆಯರ ಮತ್ತು ಸಾಮಾನ್ಯ ಜನರೆಲ್ಲರನ್ನೂ ದಫನಗೈಯಲ್ಪಟ್ಟಿರುವುದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ವಫಾತ್ ಕ್ರಿಸ್ತಶಕ 632ರ ಜೂನ್ 8ರಂದು ಪ್ರವಾದಿ ಪರಂಪರೆಯ ಕೊನೆಯ ಕೊಂಡಿಯಾದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮರಣ ಹೊಂದಿರುವುದು. ಆಯಿಷಾ ರಲಿಯಲ್ಲಾಹು ಅನ್ಹರವರ ಮನೆಯಲ್ಲಾಗಿತ್ತು ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮರಣ ಹೊಂದಿರುವುದು. ಅಲ್ಲೇ ಆಗಿತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ದಫನಗೈಯಲಾದುದು. ಮದೀನಾದ ಮಸ್ಜಿದುನ್ ನಬವಿಯೊಂದಿಗೆ ಸೇರಿ ನಿಂತಿರುವ ಇದರೊಳಗಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅಂತ್ಯವಿಶ್ರಮಿಸುತ್ತಿರುವುದು.
ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಮತ್ತು ಉಮರ್ ರಲಿಯಲ್ಲಾಹು ಅನ್ಹುರವರ ಖಬರ್ಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಖಬರ್ನ ಪಕ್ಕದಲ್ಲೇ ಇರುವುದು. ನಾಗರಿಕತೆಯ ವಿಕಾಸದೆಡೆಗೆ ತಿರುಗಿಯೂ ಕೂಡ ನೋಡದೇ ಇದ್ದ ಪುರಾತನ ಅರೇಬಿಯಾದಲ್ಲಿ ಕ್ರಿಸ್ತಶಕ 570 ಏಪ್ರಿಲ್ ತಿಂಗಳಲ್ಲಿ ಅಬ್ದುಲ್ಲಾ ಮತ್ತು ಆಮಿನಾ ದಂಪತಿಯ ಪುತ್ರನಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮಕ್ಕಾದಲ್ಲಿ ಜನಿಸಿದರು. ಆದರೆ ಅವರು ತನ್ನ ಬಾಲ್ಯದಲ್ಲೇ ಅನಾಥನಾಗಿ ಬೆಳೆದರು. ಶಾಲಾ ಕಾಲೇಜುಗಳಲ್ಲಾಗಲಿ ವಿಶ್ವವಿದ್ಯಾನಿಲಯಗಳಲ್ಲಾಗಲಿ ವಿದ್ಯಾಭ್ಯಾಸಗೆಯ್ಯದ, ಓದು ಬರಹವೇನೆಂದು ತಿಳಿಯದ, ಆದರೆ ಖಂಡಿತವಾಗಿಯೂ ವಿಶ್ವಸ್ತನೆಂದು ಸತ್ಯಸಂಧನೆಂದು ತನ್ನ ಶತ್ರುಗಳೂ ಕೂಡ ಒಪ್ಪಿಕೊಂಡ ಮುಹಮ್ಮದರು ತನ್ನ 40ನೇ ಪ್ರಾಯದವರೆಗೆ ಜನಮಾನಸಕ್ಕೆ ಅದ್ಭುತಗಳನ್ನೇನನ್ನೂ ತೋರಲಿಲ್ಲ, ಹೇಳಲಿಲ್ಲ. 40ನೇ ವಯಸ್ಸಿನ ನಂತರ ಸೃಷ್ಟಿಕರ್ತನಿಂದ ತನಗೆ ಲಭಿಸಿರುವುದೆಂದು ನಮಗೆ ಹೇಳಿ ಕೇಳಿಸಿದ ಸೂಕ್ತಗಳ ಚಾರಿತ್ರಿಕ ಸಾಕ್ಷ್ಯಾಧಾರಗಳನ್ನಾಗಿದೆ ಈ ಕ್ಷಣದವರೆಗೂ ನಾವು ವೀಕ್ಷಿಸಿರುವುದು. ಅಡುಗೆ ಕೋಣೆಯಿಂದ ಆರಂಭಿಸಿ ಅಂತಾರಾಷ್ಟ್ರೀಯ ಸ್ತರಗಳಲ್ಲಿ ಜೀವನದ ಸರ್ವ ಮಜಲುಗಳಲ್ಲೂ ಮಾರ್ಗದರ್ಶನ ನೀಡುವ ಗ್ರಂಥವಾಗಿದೆ ದಿವ್ಯ ಕುರ್ಆನ್. ಅರೀರಿ, ಸರ್ವಲೋಕಗಳನ್ನು ನಿಯಂತ್ರಿಸುವ ದೇವನು ಏಕೈಕನಾಗಿರುತ್ತಾನೆ. ಅವನಾಗಿರುತ್ತಾನೆ ಪ್ರವಾದಿ ಮೋಶೆಯನ್ನು, ಯೇಸುವನ್ನು, ಗೇಬ್ರಿಯೇಲನನ್ನು, ಮೇರಿಯನ್ನು, ಶ್ರೀರಾಮಚಂದ್ರನನ್ನು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಾದಿಯಾಗಿ ಎಲ್ಲರನ್ನೂ ಇತರ ಜೀವಜಾಲಗಳನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಏಕೈಕನಾದ ಸೃಷ್ಟಿಕರ್ತ. ವಿವಿಧ ಭಾಷೆಗಳಲ್ಲಾಗಿ ದೇವನೆಂದು, ಯಹೋವನೆಂದು, ಅಲ್ಲಾಹನೆಂದು, ಆದಿಮಹಾಶಕ್ತಿಯೆಂದು ಕರೆಯಲ್ಪಡುವ ಆ ಏಕೈಕ ದೇವನನ್ನು ಮಾತ್ರ ಆರಾಧಿಸಿರಿ. ಮಧ್ಯವರ್ತಿಗಳಿಲ್ಲದೆ ಅವನೊಂದಿಗೆ ನೇರವಾಗಿ ಪ್ರಾರ್ಥಿಸಿರಿ. ಅವನು ಸೃಷ್ಟಿಯಲ್ಲ, ಬದಲಾಗಿ ಸರ್ವವನ್ನೂ ಸೃಷ್ಟಿಸಿದ ಸೃಷ್ಟಿಕರ್ತನಾಗಿರುತ್ತಾನೆ. ಈ ಪರಮ ಸತ್ಯವನ್ನಾಗಿದೆ ಆಯಾ ಕಾಲಗಳಲ್ಲಿ ಬಂದಂತಹ ಅನೇಕಾನೇಕ ಪ್ರವಾದಿಗಳು ಜನತೆಗೆ ಸಾರಿರುವುದು. ಅದು ಪ್ರವಾದಿ ಆದಮರಿಂದ ಹಿಡಿದು ಅಬ್ರಹಾಂ, ಮೋಶೆ, ಯೇಸು ಹೀಗೆ ಸಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರೆಲ್ಲರೂ ಜನತೆಯ ಮುಂದೆ ಸಾರಿದರು. ಲೌಕಿಕ ಜೀವನದ ಕ್ಷಣಿಕ ಸುಖಗಳಲ್ಲಿ ತಲ್ಲೀನರಾಗಿರುವ ಮನುಷ್ಯರಿಗೆ ಸೃಷ್ಟಿಕರ್ತನ ಸಂದೇಶವಾಹಕರು ಮುನ್ನೆಚ್ಚರಿಕೆ ನೀಡುವರು. ಅದೆಂದರೆ ಎಚ್ಚರಿಕೆ, ಮರಣಾನಂತರ ಒಂದು ಲೋಕವಿರುವುದು, ಅಲ್ಲಿ ನಿನ್ನನ್ನು ಪುನರುತ್ಥಾನಗೊಳಿಸಲಾಗುವುದೆಂದು, ಅವನವನ ಕರ್ಮಗಳನ್ನು ವಿಚಾರಣೆಗೊಳಪಡಿಸಲಾಗುವುದೆಂದು, ಒಳಿತಿಗೆ ಪ್ರತಿಫಲವಾಗಿ ಸ್ವರ್ಗವು, ಕೆಡುಕಿಗೆ ಪ್ರತಿಫಲವಾಗಿ ನರಕವು ನಮ್ಮನ್ನು ಕಾದಿದೆ ಎಂದು ಅವರೆಲ್ಲ ಸಾರಿದರು. ಹೌದು, ಇದೊಂದು ಸತ್ಯವಾಗಿದೆ. ಕಲಿಯೋಣ ನಾವು ಈ ದಿವ್ಯ ಗ್ರಂಥವನ್ನು. ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅವತೀರ್ಣವಾದ ಇಂದಿನವರೆಗೂ ಯಾವುದೇ ಬದಲಾವಣೆಗಳಿಗೂ ವಕ್ರತೆಗಳಿಗೂ ಒಳಗಾಗದೇ ಇರುವ ಪೂರ್ವ ವೇದ ಗ್ರಂಥಗಳ ಪೂರ್ತೀಕರಣವಾಗಿರುವ ಈ ದಿವ್ಯ ಕುರ್ಆನನ್ನು ಕಲಿಯೋಣ. ದಿವ್ಯ ಕುರ್ಆನ್ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜೀವನ ಕ್ರಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸೋಣ. ಅದೊಂದೇ ಆಗಿದೆ ಈ ಲೋಕದಲ್ಲಿನ ಶಾಂತಿಗೂ ಮತ್ತು ಪರಲೋಕದ ಅತ್ಯುನ್ನತ ಶಾಂತಿಯಾದ ಸ್ವರ್ಗವನ್ನು ಗಳಿಸಲಿರುವ ಏಕೈಕ ಮಾರ್ಗ. ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ಅಲ್ಲಾಹನೇ ಈ ಎರಡು ಲೋಕಗಳಲ್ಲೂ ವಿಜಯ ಹೊಂದುವವರಲ್ಲಿ ನೀನು ನಮ್ಮನ್ನು ಸೇರಿಸು. ಆಮೀನ್.